ಹಾಜಿ ಏನು ವಿಷಯ ಎಲ್ಲಿದೆಯಾ? ಹಾಂ, ಮನೆ ಗೇಟ್ ಹತ್ರ ನಿಂತ್ಕೊಂಡು ಸೊಳ್ಳೆ ಹೊಡಿತಾ ಇದ್ದೀನಿ. ಗೇಟ್ ಹತ್ರ ಇದೆಯಾ? ಯಾಕೇನಾಯ್ತು? ಇನ್ನೇನು ಮಾಮ್, ಇವನು ಸೆಕ್ಯೂರಿಟಿ ಒಳಗಡೆ ಬಿಡ್ತಾ ಇಲ್ಲ. ಅವನ ಪವರ್ತನನ್ನ ಒಳಗಡೆ ಬಿಡಬಾರ್ದು ಅಂತ ಆರ್ಡರ್ ಮಾಡಿದ್ದಾನಂತೆ. ನಾನು ಮಾತಾಡ್ತೀನಿ. ಪಾರ್ಥ, ಏನು ಇದು? ಜೈ ನಿಂತರ ನನ್ನ ಮಗ ಅಲ್ವಾ? ಅವ್ನು ಮನೆ ಬಾಗಿಲಿಗೆ ಬಂದರೆ ಒಳಗಡೆ ಬಿಡಬೇಡ ಅಂತ ಹೇಳಿದೆಯಲ್ಲ, ಇದು ಯಾವ ಮಟ್ಟಿಗೆ ಸರಿ? ಅವ್ನು ಮಾಡಬಾರ್ದೆಲ್ಲ ಮಾಡಿದ್ನಲ್ಲ ಮಾಮ್. ಆಮೇಲೆ ನಾನು ಮಾಡಿದ್ರೆ ತಪ್ಪೇನಿದೆ? ನೋಡು, ಇಷ್ಟಕ್ಕೂ ಇದನ್ನ ಹೇಳಿರೋದು ಬಿಗ್ ಬ್ರೋ. ಅವ್ನು ಯಾವತ್ತೂ ಕೂಡ ಈ ಮನೆಗೆ ಬರಬಾರ್ದು ಅಂತ ಗೊತ್ತು. ಬಟ್ ಸ್ಟಿಲ್ ಅವನಾಗೆ ಮನೆ ಬಾಗಿಲ ಹತ್ರ ಬಂದಾಗ ಬರಬೇಡ ಅಂತ ಹೇಳೋದು ತಪ್ಪಲ್ವಾ? ಏನೇ ಆದರೂ ಅವನು ಈ ಮನೆಯವನೇ, ನಮ್ಮಲ್ಲೊಬ್ಬ. ಮಾಮ್, ಈ ಫೀಲಿಂಗು ಅವನಿಗಿರ್ಬೇಕು. ನಾವು ಅವನ್ನ ನಮ್ಮ ಮನೆಯವನು ಅಂತ ಅನ್ಕೊಂಡಿರ್ತೀವಿ, ಆದರೆ ಕೊನೆಗೆ ಅವನೇ ನಮ್ಮ ಬುಡಕ್ಕೆ ಬಾಂಬ್ ಇಟ್ಬಿಡ್ತಾನೆ. ಅಣ್ಣನೇ ಆಗಿರ್ಬೋದು, ಆದರೆ ಅವನು ತುಂಬಾ ಡೇಂಜರಸ್. ಐ ಆಮ್ ಸಾರಿ ಟು ಸೇ ದಿಸ್. ಈ ವಿಷಯದಲ್ಲಿ ನಾನು ಹೇಳಲೇಬೇಕು. ಅವನ ತಲೆ ತುಂಬ ಬರೀ ಕ್ರಿಮಿನಲ್ ಐಡಿಯಾಸೇ ತುಂಬ್ಕೊಂಡಿರ್ತಾನೆ. ಸೊ ಅವನು ಒಳಗೆ ಬರೋದು ಬೇಡ, ಯಾರಿಗೂ ತೊಂದರೆ ಕೊಡೋದು ಬೇಡ. ಯಾವ ಇಂಟೆನ್ಷನ್ಸ್ ಇಟ್ಕೊಂಡು ಒಳಗಡೆ ಬರ್ತಾನೋ ಯಾರಿಗೆ ಗೊತ್ತು. ಸೊ ಅವ್ನು ಬರೋದು ಬೇಡ ಮಾಮ್. ಅವನಂದ್ರೆ ನಂಗೆ ಒಂಥರ ಟೆನ್ಷನ್ ಆಗುತ್ತೆ. ಅಷ್ಟು ನಟೋರಿಯಸ್ ಆಗ್ಬಿಡಿ ಅನ್ನೋ. ಪ್ಲೀಸ್ ಮಾಮ್, ನೋಡು, ಅವನಿಗೆ ಸಪೋರ್ಟ್ ಮಾಡಬೇಡ ನೀನು. ಯಾವುದೇ ಕಾರಣಕ್ಕೂ ಅವ್ನು ಒಳಗೆ ಬರಬಾರ್ದು ಅಷ್ಟೇ. ಪಾರ್ಥ, ಏನಾಗಿದೆ ನಿನಗೆ? ಯಾಕೆ ಇಷ್ಟೊಂದು ರೂಢಾಗಿ ಬಿಹೇವ್ ಮಾಡ್ತಾ ಇದೆಯಾ? ಅವ್ನು ನಿಮ್ಮ ಅಣ್ಣ ಕಣೋ. ಮಾಮ್, ಅಣ್ಣ ಅನ್ನೋ ಯಾವ ಘನಂದಾರಿ ಕೆಲಸನೂ ಅವ್ನು ಮಾಡಿಲ್ಲ. ನಮಗೆಲ್ಲ ಮೋಸ ಮಾಡಿ ಹೋಗಿದೆ. ಅವನ ಬಗ್ಗೆ ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ಯಾ ಮಾಮ್? ಯಾಕೆ ಅವನಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದೆಯಾ? ಹಾಂ, ಯಾಕೆ ಇಷ್ಟೊಂದು ಸೆಂಟಿಮೆಂಟಲ್ ಆಗ್ತಾ ಇದೆಯಾ? ನೋಡು ಮಾಮ್, ನೀನು ಅವ್ನು ಹೆತ್ತ ತಾಯಿ, ನಿನ್ಗೆ ಅವನ ಬಗ್ಗೆ ಎಮೋಷನ್ಸ್ ಇರ್ಬೋದು, ಆದರೆ ನನಗೆ ಅವನ ಬಗ್ಗೆ ಯಾವುದೇ ಥರದ್ದು ಒಳ್ಳೆ ಒಪಿನಿಯನ್ ಇಲ್ಲ. ನನ್ನ ಅಣ್ಣ ಅಂತಿದ್ರೆ ಅದು ಬಿಗ್ ಬ್ರೋ ಮಾತ್ರ. ಅವನಿಗೆ ಮಾತ್ರ ನಾನು ರೆಸ್ಪೆಕ್ಟ್ ಕೊಡೋದು. ಇವನಿಗೆ ರೆಸ್ಪೆಕ್ಟ್ ಕೊಡೋದಿರಲಿ, ಇವನ್ನ ಅಣ್ಣ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗುತ್ತೆ. ಅವ್ನು ಯಾವುದೇ ಕಾರಣಕ್ಕೂ ಈ ಮನೆ ಒಳಗಡೆ ಬರಬಾರ್ದು ಅಷ್ಟೇ. ಪಾರ್ಥ, ಪಾರ್ಥ! ಮಾಮ್ ಎಲ್ಲೋದ್ರು? ಹಾಜಿ. ಮಾಮ್, ಏನಾಯ್ತು? ಏನು ಅಪ್ಡೇಟ್ ಇಲ್ಲ? ಈ ಪಾರ್ಥ ನನ್ನ ಮಾತೇ ಕೇಳ್ತಾ ಇಲ್ಲ ಕಣೋ. ಒಂದು ನಿಮಿಷ ಇರು, ನಾನು ಭೂಮಿಕ ಹತ್ರ ಮಾತಾಡ್ತೀನಿ. ಹಾಂ, ಆಯಿ ಪಾಡು. ಭೂಮಿಕಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ ಅತ್ತ. ಜೈ ಮನೆಗೆ ಬಂದಿದ್ದಾನೆ, ಆದರೆ ಸೆಕ್ಯೂರಿಟಿ ಒಳಗೆ ಬಿಡ್ತಾ ಇಲ್ಲ. ಅವನು ನಾನು ಹೆತ್ತ ಮಗ, ಅವನನ್ನು ಈ ರೀತಿ ಟ್ರೀಟ್ ಮಾಡೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲಮ್ಮ. ಅವನನ್ನು ಒಳಗೆ ಬಿಡಕ್ಕೆ ಹೇಳು. ಎಷ್ಟೇ ಆದರೂ ಇದು ಅವನ ಮನೆ ಅಲ್ವಾ? ಶಂಸಿ ಅತ್ತೆ ಆದರೆ ಒಂದು ಕಾಲದಲ್ಲಿ ಇದು ಅವ್ರ ಮನೆ ಆಗಿತ್ತು, ನಿಜ. ಆದರೆ ಈಗಲ್ಲ. ಯಾವಾಗ ಗೌತಮ್ ಅವರು ಅವ್ರಿಗೆ ಅವ್ರ ಆಸ್ತಿನ ಕೊಟ್ಟು ಈ ಮನೆಯಿಂದ ಕಳಿಸಿದ್ರು, ಅವತ್ತೇ ಈ ಮನೆಗೂ ಅವ್ರಿಗಿದ್ದ ಋಣ ಮುಗ್ದೋಯ್ತು. ಮನೆಯವರು ಅನ್ನೋ ಕಿಂಚಿತ್ ಪ್ರೀತಿನೇ ಇಲ್ಲದೆ ಯಾವಾಗ ಲಚ್ಚಿನ ಕಿಡ್ನಾಪ್ ಮಾಡಿದ್ರು, ಯಾವಾಗ ದುಡ್ಡುಗೋಸ್ಕರ ತನ್ನ ಅಣ್ಣನ್ನೇ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಹೆಂಡತಿ ಇದ್ರೂ ಯಾವಾಗ ಇನ್ನೊಂದು ಹುಡುಗಿಗೆ ತಾಳಿ ಕಟ್ಟಿದ್ರು, ಅವತ್ತೇ ಎಲ್ಲ ಮುಗ್ದೋಯ್ತು ಅತ್ತೆ. ಅವ್ರಿಗೂ ಈ ಮನೆಗಿದ್ದ ಸಂಬಂಧ ಕಡ್ದೋಯ್ತು. ಇದೇನಮ್ಮ ಹೀಗೆ ಹೇಳ್ತಾ ಇದೆಯಾ? ಇದೇನತ್ತೆ ಹೇಳೋಕ್ಕಾಗತ್ತೆ? ಅಲ್ಲ, ಇಷ್ಟೆಲ್ಲ ಆದರೂ ಅವ್ರು ಈ ಮನೆಗೆ ಬರೋದಕ್ಕೆ ಹೇಗೆ ಸಾಧ್ಯ? ಅವ್ರನ್ನ ಹೇಗೆ ಒಳಗೆ ಕರ್ಸ್ಕೊಳ್ಳೋದು? ಇಲ್ಲ ಅತ್ತೆ, ಅವ್ರು ಈ ಮನೆಗೆ ಬರೋದು ಅವ್ರಿಗೂ ಶೋಭೆ ಅಲ್ಲ, ಈ ಮನೆಗೂ ಒಳ್ಳೇದಲ್ಲ. ನಾನಂತೂ ಬೇಡ ಅಂತಾನೆ ಹೇಳ್ತೀನಿ. ಹಾಗನ್ಬೇಡ ಭೂಮಿಕಾ, ನನಗೋಸ್ಕರ ಆದರೂ ನಾನು ಹೇಳೋದಕ್ಕಾದರೂ ಅವನನ್ನು ಒಳಗೆ ಬಿಡಕ್ಕೆ ಹೇಳು. ಒಬ್ಬ ತಾಯಿಯ ಕೇಳ್ಕೊತಾ ಇದ್ದೀನಿ, ಇಲ್ಲ ಅಂತ ಹೇಳ್ಬೇಡಮ್ಮ. ನೋಡು, ಅವನಿಂದ ಯಾವ ತೊಂದರೆ ಆಗದಿರೋ ಥರ ನಾನು ನೋಡ್ಕೋತೀನಿ. ಅದು ನನ್ನ ಜವಾಬ್ದಾರಿ. ಅವನು ನನ್ನನ್ನು ನೋಡಕ್ಕೆ ಬಂದಿದ್ದಾನೆ, ಅವನ ತಾಯಿನ ನೋಡಕ್ಕೆ ಬಂದಿದ್ದಾನೆ. ತಾಯಿ ಮಗನ ದೂರ ಮಾಡೋ ಕೆಲಸ ಮಾಡಬೇಡಮ್ಮ. ಅವನೇನೇ ಆದರೂ ನನ್ನ ಮಗ ಅಲ್ವಾ? ಅದು ಎಲ್ಲಿ ಹೋಗ್ಬಿಡುತ್ತೆ ಹೇಳು? ಪ್ಲೀಸ್ ಭೂಮಿಕಾ, ನಾನು ನನ್ನ ಮಗನ ನೋಡಬೇಕು. ಯಾಕಮ್ಮ ಸುಮ್ಮನೆ ಇದೆಯಾ? ಒಬ್ಬ
ಒಬ್ಬ ತಾಯಿ ನೋವು ಏನು ಅಂತ ನಿನಗೆ ಅರ್ಥ ಆಗಲ್ವಾ? ಈಗ ನಿನಗೂ ಒಂದು ಮಗು ಇದೆ. ನಿನ್ನ ಮಗುನ ನಿನ್ನಿಂದ ದೂರ ಮಾಡಿದ್ರೆ ನಿನಗೆ ನೋವಾಗುತ್ತೋ ಇಲ್ವೋ? ಈಗ ನಿನ್ನ ಮಗು ಹತ್ರ ರಂಪಾಟ ಮಾಡಿದ್ರೆ ನೀನೇನು ಮಾಡ್ತೀಯ? ಶಿಕ್ಷೆ ಕೊಡ್ತೀಯ? ಇದು ಹಾಗೆ ಭೂಮಿಕಾ. ಅವನು ನನ್ನ ಮಗ. ಅವನನ್ನು ಎಲ್ಲರೂ ದೂರ ಮಾಡ್ಬೋದು, ಆದರೆ ನನ್ನ ಕೈಯಿಂದ ಅವನ್ನ ದೂರ ಮಾಡೋಕ್ಕಾಗಲ್ಲ. ನನ್ನ ರಕ್ತ ಅವನು. ಅರ್ಥ ಮಾಡ್ಕೊ ಪ್ಲೀಸ್. ನನ್ನನ್ನು ಅಯ್ಯೋ ಅಂತ ಅನ್ನಿಸ್ಬೇಡ. ಒಬ್ಬ ತಾಯಿಯಾಗಿ ಇನ್ನೊಬ್ಬ ತಾಯಿ ನೋವನ್ನ ಅರ್ಥ ಮಾಡ್ಕೊ ಪ್ಲೀಸ್. ಸರಿ ಅತ್ತೆ, ನಾನು ಸೆಕ್ಯೂರಿಟಿ ಹತ್ರ ಮಾತಾಡ್ತೀನಿ. ಬಟ್ ಅವರಿಂದ ಯಾವ ತೊಂದರೆನೂ ಆಗ್ಬಾರ್ದು. ಇಲ್ಲ, ಏನೂ ಆಗಲ್ಲ. ನಾನೆಲ್ಲ ನೋಡ್ಕೋತೀನಿ. ಅದಕ್ಕೆ ಹೇಳೋದು ಮದರ್ ಸೆಂಟಿಮೆಂಟ್ ಯಾವಾಗಲೂ ವರ್ಕ್ ಆಗತ್ತೆ ಅಂತ. ಅದನ್ನಿಟ್ಕೊಂಡೇ ತಾನೆ ಇಷ್ಟು ವರ್ಷ ನಾನು ಈ ಮನೇನ ಆಳಿದ್ದು. ನನಗೆ ಬೇಕಾಗಿದ್ದನ್ನೆಲ್ಲ ಸಾಧಿಸಿದ್ದು. ಈಗಲೂ ಅದನ್ನೇ ಮಾಡ್ತಾ ಇದ್ದೀನಿ, ಮುಂದೇನೂ ಅದನ್ನೇ ಮಾಡ್ತೀನಿ. ಸರ್, ನೀವಿನ್ನು ಒಳಗಡೆ ಹೋಗ್ಬೋದು ಸರ್. ಒಳಗಡೆ ಹೋಗ್ಬೋದಾ? ಹಾಯ್, ಅಷ್ಟು ಈಸಿಯಾಗಿ ಒಳಗಡೆ ಹೋಗಲ್ಲ ನಾನು. ಇಲ್ಲಿ ಸ್ಟೈಲಾಗಿ ಒಂದು ಸಲ್ಯೂಟ್ ಹೊಡಿ, ಹೆಂಗೆ ಹೊಡಿತೀಯ ನೋಡ್ತೀನಿ. ಅದು ಇದರೊಂಥರ ಸಂತೋಷ, ನನಗೆ ಸಂತೋಷ. Devil is back. ಜೈ, ಏನ್ ಮಾಮ್ ಇದು? ನಾನು ಮನೆಯಿಂದ ಹೊರಗಡೆ ಹೋಗಿದ್ದು ಮನೆ ಪಾಲಿಟಿಕ್ಸೇ ಚೇಂಜಾ? ಅಲ್ಲ, ನನ್ನನ್ನು ಮನೆ ಒಳಗಡೆ ಕರ್ಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾ? ಏನು ಮಾಡೋದು? ನಮ್ಮ ಪರಿಸ್ಥಿತಿನೇ ಆಗಿದೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಟೈಮ್ ಕೆಟ್ಟಾಗ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ. ಹಾಗಂತ ತೀರಾ ಈ ಲೆವೆಲ್ಗ? ಮಾಮ್, ಮುಂಚೆ ಹೇಗಿದ್ದೆ ಮಾಮ್ ನೀನು? ನಿನಗಿದ್ದಿದ್ದು ಗ್ರಾವಿಟಿ ಏನು, ನಿನಗಿದ್ದಿದ್ದು ಪವರ್ ಏನು? ಆರ್ಡ್ರ್ ಮಾಡೋ ಲೆವೆಲ್ಗೆ ಇದ್ದೋಳು ಈಗ ಬೇಡೋ ಲೆವೆಲ್ಗ? ಹೇಳಿದ್ನಲ್ಲ, ನಮ್ಮ ಬ್ಯಾಡ್ ಟೈಮ್ ನಡೀತಾ ಇದೆ ಅಂತ. ಎಂಥ ಇಲಿನೂ ನಮ್ಮ ಮುಂದೆ ಹುಲಿ ಥರ ಬಿಹೇವ್ ಮಾಡುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಇರಬೇಕು. ನೋಡೋಣ ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಅಂತ. ಮಾಮ್, ಮುಗಿಲಿ. ಸದ್ಯಕ್ಕೆ ನಮ್ಮ ಪಾಲಿಗೆ ನಡೀತಾ ಇರೋ ಒಂದು ಬ್ಯಾಡ್ ಟೈಮ್ ಮುಗಿಲಿ, ಆಮೇಲೆ ನೋಡ್ತಾರೆ ಹೇಗೆ ತಗ 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 ಅಂತ ಉರಿತೀನಿ ಅಂತ. ಮೆಲ್ಲಿಗೆ ಮಾತಾಡು. ಬೇಡೋ ಮಾಮ್, ಇವತ್ತು ನನ್ನನ್ನೇ ಗೇಟ್ ಹತ್ರ ಕಾಯುವಾಗ ಮಾಡಿದ್ರಲ್ಲ ಇವ್ರುಗಳು, ಪರ್ಮಿಷನ್ ತಗೊಳಾಗ ಮಾಡಿದ್ರಲ್ಲ, ಅದೇ ಒಂದು ದಿನ ನನಗೆ ಬರುತ್ತೆ. ಅವತ್ತು ನೋಡ್ತಾ ಇರೋ ಇಡೀ ಮನೆನ ಎಲ್ಲ ಆಸ್ತಿನೂ ನನ್ನ ಹ್ಯಾಂಡವರು ತಗೊಂಡು ಪ್ರತಿಯೊಬ್ಬರನ್ನು ನಾನು ನಿಂತಿದ್ದ ಜಾಗದಲ್ಲಿ ನಿಲ್ಲಿಸ್ತೀನಿ. ನೋಡು, ನೀನು ಯಾರಿಗೆ ಏನು ಬೇಕಾದರೂ ಮಾಡ್ಕೊ, ಆದರೆ ಪಾರ್ಥನ ಮಾತ್ರ ಆ ಲಿಸ್ಟಿಗೆ ಸೇರಿಸ್ಕೋಬೇಡ. ಅವನು ನನ್ನ ಮಗ ಕಣೋ. ಸರಿ ಆಯಿತು, ಕೂಲ್. ಎಷ್ಟಾಗಲಿ ರಕ್ತ ಹಂಚ್ಕೊಂಡು ಹುಟ್ಟಿದೀವಲ್ವಾ, ಬ್ರದರ್ ಅನ್ನೋ ಕೋಟಲ್ಲಿ ಅವನ್ನ ಲಿಸ್ಟಿಂದ ಸೈಡ್ಗೆ ಇಟ್ಬಿಡ್ತೀನಿ. ಅದಾಗಿರಲಿ, ನೀನು ಯಾಕೆ ಇಲ್ಲಿಗೆ ಬರಕೋದೆ? ಅಲ್ಲ, ಒಳಗಡೆ ಕರ್ಸ್ಬಿಟ್ಟು ಏನು ಕ್ವಶನ್ ಕೇಳ್ತೀಯ ಮಾಮ್ ನೀನು? ಅಲ್ಲ ಜೈ, ನೀನು ಈ ಕಡೆ ಬರಬೇಡ ಅಂತ ಹೇಳಿದ್ದೆ ತಾನೆ, ಆದರೂ ಯಾಕೋ ಬಂದೆ? ಏನಕ್ಕೆ ಅಂದರೆ ಮಾಮ್, ನಾನು ಮನೆಯಿಂದ ಹೊರಗಡೆ ಹೋದ್ಮೇಲೆ ನನ್ನ ಶತ್ರು ಪಾಳಿದವರೆಲ್ಲ ಹೇಗಿದ್ದಾರೆ, ಯಾರ್ಯಾರು ಏನೇನು ಮಾಡ್ತಾರೆ ಅಂತ ತಿಳ್ಕೊಬೇಕಲ್ವ ಮಾಮ್. ಅದರಲ್ಲೂ ಎಸ್ಪೆಷಲಿ ನಮ್ಮ ಮರಿ ಶತ್ರು ಹೊಸ ಎಂಟ್ರಿ, ಅವನು ಹೇಗಿದ್ದಾನೆ ಅಂತ ನಾನು ನೋಡೇ ಇಲ್ಲ. ಅವನನ್ನು ನೋಡಿ ಸ್ವಲ್ಪ ಮುದ್ದಾಡಿ ಅವನ ಯೋಗಕ್ಷೇಮ ವಿಚಾರಿಸ್ಕೋಬೇಕಾಗಿರೋದು ನಮ್ಮ ಧರ್ಮ ಅಲ್ವಾ? ಅದಕ್ಕೆ ಸರಿ ಜೈ, ಯಾಕಲ್ಲಿ ನಿಂತಿದ್ಯಾ? ಬಾ. ಮಗುನ್ ನೋಡಬೇಕು ಅಂತ ಹೇಳ್ದ, ಅದಕ್ಕೆ ಕರ್ಕೊಂಡು ಬಂದೆ. ನೋಡು, ಮಗು ಎಷ್ಟು ಮುದ್ದಾಗಿದೆಯಲ್ಲ. ತೇಟ್ ನಮ್ಮ ಗೌತಮ್ ಥರ ಇದ್ದಾನಲ್ವಾ? ಮಾಮ್, ಕರೆಕ್ಟ್. ನಂದೇ ದೃಷ್ಟಿ ತಾಕತ್ತೆ.
ವಿತ್ ಯೋರ್ ಪರ್ಮಿಷನ್ ಮಗುನ ಎತ್ಕೊಂಡು ಆಟ ಆಡಿಸ್ಬೋದಾ? ಅದನ್ನೇನು ಕೇಳ್ತಾ ಇದೆಯಾ ಜೈ? ಎತ್ಕೋ, ಎಷ್ಟೇ ಆದರೂ ನೀನು ಅಣ್ಣನ ಮಗ ಅಲ್ವಾ? ಯಾಕದಕ್ಕೆ ತಡೀತಾ ಇದ್ದೀರಾ? ನಾನು ಕೆಟ್ಟವನು ಸರಿಯಿಲ್ಲ ಅಂತನ? ಅದಕ್ಕೆ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಹಿಂದೆ ನಡೆದಿರೋದನ್ನ ಮನಸ್ಸಲ್ಲಿ ಇನ್ನೂ ಇಟ್ಕೊಂಡಿದ್ದೀರಾ ಅನ್ಸುತ್ತೆ. ಬಟ್ ನನಗದು ಯಾವುದೂ ಮನಸ್ಸಲ್ಲಿಲ್ಲ. ಅದಕ್ಕೆ ನನಗೇನು ಬೇಕಿತ್ತೋ, ನನ್ನ ಪಾಲಿಗೆ ಏನು ಬರಬೇಕಿತ್ತೋ, ದಕ್ಕಿಸ್ಕೋಬೇಕಿತ್ತೋ ಅದನ್ನು ನಾನು ತೊಗೊಂಡಿದ್ದೀನಿ ಅಷ್ಟೇ. ಅದು ಅಲ್ಲಿಗೆ ಮುಗೀತು. ಬಟ್ ಆ ವಿಚಾರಕ್ಕಾಗಲಿ ಮಗುಗಾಗಲಿ ಏನು ಸಂಬಂಧ? ಹೌದು ಭೂಮಿಕಾ, ಅವನು ಮಗುನ ನೋಡಕ್ಕೆ ಬಂದಿದ್ದಾನೆ. ಎಷ್ಟೇ ಆದರೂ ನಮ್ಮನೆ ಮಗು ಅಲ್ವಾ, ಅವನಿಗೂ ಆಸೆ ಇರತ್ತಲ್ವಾ ಮಗುನ ನೋಡಬೇಕು, ಆಟಾಡಿಸ್ಬೇಕು ಅಂತ. ನೋಡ್ಕೊಂಡು ಹೋಗ್ಬಿಡ್ತಾನೆ ಬಿಡು. ಈಗಲಾದರೂ ಮಗುನ ಎತ್ಕೋಬೋದು. ಅದಕ್ಕೆ ಪರವಾಗಿಲ್ಲ, ಎತ್ಕೋ. ಹಾಯ್, ಈ ಸೋ ಕ್ಯೂಟ್ ಮಾಮ್. ಹಾಯ್ ಕಂದ, ಏನು ಹಾಗೆ ನೋಡ್ತಿದ್ಯಾ? ಹಾಂ, ನಾನು ಯಾರು ಅಂತನಾ? ಹಾಂ, ನಾನು ನಿನ್ನ ಸಮಾಧಾನ ಮಾಡ್ತೀನಿ. ಹಾಂ, ಯಾಕೆ ಕಂದ? ಹಾಂ, ಯಾಕೆ ಅಳೋದು ನೀನು? ಯಾಕೆ? ನಾನು ಯಾರು ಗೊತ್ತಾಗಲಿಲ್ಲ ನಿನಗೆ? ನಾನು ನಿಮ್ಮ ಚಿಕ್ಕಪ್ಪ. ಹಾಂ, ಚಿಕ್ಕು. ನೀನನ್ನ ಚಿಕ್ಕು ಅಂತ ಕರಿ. ಓಕೆ, ಚಿಕ್ಕಪ್ಪ. ಚಿಕ್ಕು ಏನು ಅಣ್ಣ? ಚಿಕ್ಕಪ್ಪ ಅಂತಾನೆ ಕರಿಯಪ್ಪ. ಆಯ್ತು. ಕರೆಕ್ಟ್ ಮಾಮ್. ಹಳದ್ ನಿಲ್ಲಿಸ್ಬಿಟ್ಟ. ನೋಡಿದ್ರ ಅದಕ್ಕೆ ನನ್ನ ಕೈಗೆ ಬಂದರೆ ಮಗು ಸೈಲೆಂಟ್ ಆಗಿಬಿಡತ್ತೆ. ಹಳದ್ ನಿಲ್ಲಿಸ್ತಲ್ಲ. ಹಾಂ, ಇಷ್ಟಕ್ಕೆ ಅಷ್ಟೊಂದು ಗಾಬರಿ ಬೀಳ್ತಿರಲ್ಲ ಅದಕ್ಕೆ ನೀವು. ಹಾಂ, ಆರಾಮಾಗಿರಿ. ಸಾರಿ ಕಂದ, ಚಿಕ್ಕಪ್ಪ ದಡ್ಡ. ಬರಬೇಕಾದ್ರೆ ನಿನಗೇನಾದ್ರು ಗಿಫ್ಟ್ ತರದೇ ಮರ್ತ್ಬಿಟ್ಟ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಗೋಲ್ಡ್ ಚೈನ್ ತರ್ತೀನಿ. ಓಕೆ ಓಕೆ. ಛೇ, ಎಷ್ಟು ಬರಬೇಡ ಅಂತ ಹೇಳಿದ್ರು ಬಂದಿದ್ದಾರೆ. ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಲ್ಲ ನನಗೆ. ಪಾರ್ಥ ಕೂಲ್, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ದೀರಾ? ಅಪ್ಸೆಟ್ ಆಗದೆ ಇನ್ನೇನು ಮಾಡಲಿ ಅಪೇಕ್ಷಾ? ಅವನು ನಮ್ಮ ಅಣ್ಣನೇ ಆಗಿರ್ಬೋದು, ಆದರೆ ಅವನಲ್ಲಿ ಯಾವುದೇ ಥರದ ಸೆಂಟಿಮೆಂಟ್ಸ್ ಇಲ್ಲ. ತುಂಬಾ ಸ್ವಾರ್ಥಿ ಅವನು. ಇಷ್ಟು ದಿನ ಎಲ್ಲರೂ ನೆಮ್ಮದಿಯಾಗಿದ್ವಿ, ಯಾಕಾದರೂ ಬಂದು ಅಂತ ಅನಿಸ್ತಾ ಇದೆ ನನಗೆ. ಎಲ್ಲಿ ಏನು ಮಾಡ್ತಾನೋ ಅಂತ ಟೆನ್ಷನ್ ಆಗ್ತಾ ಇದೆ ನನಗೆ. ಅಷ್ಟೆಲ್ಲ ಮಾಡಿ ಮನೆಯಿಂದ ಹೊರಗೆ ಹಾಕಿದ್ಮೇಲೂ ಅವನು ಇಲ್ಲಿಗೆ ಬರಬಾರ್ದಾಗಿತ್ತು. ಅದು ಅತ್ತೆ ಮೂಲಕ ಬಂದಿದ್ದಾರೆ. ಅತ್ತೆ ಅಕ್ಕ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಮನೆ ಕರೆಸ್ಕೊಂಡಿದ್ದಾರೆ. ಅವ್ನು ಯಾವಾಗಲೂ ಹಿಂಗೆ ಅಪೇಕ್ಷಾ, ಮಾಡಬಾರ್ದೆಲ್ಲ ಮಾಡಿಬಿಡ್ತಾನೆ. ಆಮೇಲೆ ಮಾಮನ ಒಳ್ಳೆ ಪ್ರೊಟೆಕ್ಟಿವ್ ಶೀಲ್ಡ್ ಥರ ಯೂಸ್ ಮಾಡ್ಕೋತಾನೆ. ಪಾಪ ಮಾಮ್, ಮಗ ಅನ್ನೋ ಸೆಂಟಿಮೆಂಟಿಗೆ ಕಟ್ಬಿದ್ದು ಯಾವಾಗಲೂ ಅವನ್ನ ಪ್ರೊಟೆಕ್ಟ್ ಮಾಡ್ತಾನೆ ಬಂದಿದ್ದಾರೆ. ಅವರಾದರೂ ಏನು ಮಾಡ್ತಾರೆ ಪಾರ್ಥ? ಅವ್ರಿಗೂ ಮಗ ಅನ್ನೋ ಪ್ರೀತಿ ಇದ್ದೇ ಇದೆ ಅಲ್ವಾ? ಯಾರೇ ಬಿಟ್ಕೊಟ್ರು ಅಮ್ಮ ಆಗಿ ಮಗನ ಬಿಟ್ಕೊಡೋಕ್ಕಾಗಲ್ಲ ಅಲ್ವಾ? ವಾಟ್ ಎವರ್ ಇಟ್ ಈಸ್ ಅಪೇಕ್ಷಾ, ಅವನು ಇಲ್ಲಿರೋದು ನಾಟ್ ಆಕ್ಸೆಪ್ಟಬಲ್. ನಾನು ಆಗಲೇ ಹೇಳಿದಾಗೆ ಅವ್ನು ತುಂಬಾ ಡೇಂಜರಸ್. ಯಾವಾಗ ಏನು ಮಾಡ್ತಾನೆ ಇದು ಹೇಳಬೇಕಾಗುತ್ತೆ. ಅಣ್ಣ ಅಂತ ನೋಡಿದೆ ನಾನೇ ಅವನ್ನ ಹೊರಗಡೆ ಹಾಕ್ತೀನಿ. ಅರ್ಥ ನಿಂತ್ಕೊಳ್ಳಿ. ಯಾಕೆ? ಈಗ ನೀವು ಮಾತಾಡೋದಕ್ಕೆ ಹೋಗಬೇಡಿ. ಅದಕ್ಕೆ ಅಂತ ಮನೇಲಿ ದೊಡ್ಡವರಿದ್ದಾರೆ, ಅವ್ರು ಮಾತಾಡ್ಕೊಳ್ತಾರೆ. ಇಂಥ ಟೈಮಲ್ಲಿ ನೀವು ಮಾತಾಡೋದು ತಪ್ಪಾಗತ್ತೆ. ನೀವು ಭಾವಂಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ. ಈಗ ನಾನು ಮಾತಾಡಿದ್ರೆ ಏನಾಗ್ಬಿಡುತ್ತೆ? ಪಾರ್ಥ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಭಾವಂಗೆ ಫೋನ್ ಮಾಡಿ. ಫೈನ್. ಇಲ್ಲ ಕುಮಾರ್, ಅದು ಸ್ವಲ್ಪ ಡೀಟೇಲಾಗಿ ನೋಡಬೇಕು. ನಾನು ಬರ್ತಾ ಇದ್ದೀನಿ ಆಫೀಸ್ಗೆ. ಹಾಂ, ಒಂದು ಸೆಕೆಂಡ್ ಅಲ್ಲಿ ಕಾಲ್ ಬ್ಯಾಕ್. ಹಾಂ ಪಾರ್ಥ. ಬಿಗ್ ಬ್ರೋ, ಜೈ ಬ್ರೋ ಮನೆಗೆ ಬಂದಿದ್ದಾನೆ. ವಾಟ್? ಜಯದೇವ್ ಮನೆಗೆ ಬಂದಿದ್ದಾನಾ? ಎಸ್. ಅವನೇಗೆ ಬಂದ? ನನ್ನ ಒಳಗಡೆ ಯಾಕೆ ಹೋಗ್ಬಿಟ್ರೆ? ಯಾರು ಬಿಟ್ಟಿದ್ದೋ? ಅದು ಬ್ರೋ, ನಾನು ಬೇಡ ಅಂತ ಹೇಳಿದೆ, ತುಂಬಾ ಅವಾಯ್ಡ್ ಮಾಡೋಕ್ಕೆ ನೋಡಿದೆ. ಬಟ್ ಮಾಮ್ ಮೂಲಕ ಒಳಗಡೆ ಬಂದಿದ್ದಾನೆ. ಮಾಮ್ನ ಎಮೋಷ್ನಲಿ ಮೆನಿಪ್ಯುಲೇಟ್ ಮಾಡಿದ್ದಾನೆ. ಸರಿ, ನಾನು ಈಗಲೇ ಬರ್ತೀನಿ. ಸರಿ ಬ್ರೋ. ಮನೆಗೆ ಹೋಗಪ್ಪ. ಏಯ್ ಪಾರ್ಥ, ಹೌ ಯು ಮ್ಯಾನ್? ಜೈ ಬ್ರೋ, ಏನು ಮಾಡ್ತಿದ್ಯಾ? ಮಗು ಕೊಡಿಲಿ.
ಲೋ ಈಗ ಎತ್ಕೊಂಡಿದ್ದೀನಿ, ಒಂದು 5 ನಿಮಿಷ ಇರೋ. ಏನು ಬೇಕಾಗಿಲ್ಲ, ಮಗು ಇಟ್ಬಿಟ್ಟು ಹೋಗ್ತಾ ಇರು. ಯಾಕೋ ಪಾರ್ಥ ಈಗ ಆಡ್ತಿದ್ಯಾ? ಲೋ ನೀನಾದರೆ ಮನೇಲೇ ಇರ್ತೀಯ, ಮಗುನ ಯಾವಾಗ ಬೇಕಾದ್ರೂ ಎತ್ಕೋಬೋದು, ಆಟ ಆಡಿಸ್ಬೋದು. ಅದೇ ನಾನು ಮನೇಲಿ ಇಲ್ವಲ್ಲಪ್ಪ, ಹೊರಗಡೆ ಇದ್ದೀನಿ. ಮನೆ ಒಳಗೆ ಬರ್ಬೇಕಂದ್ರೂ ಪರ್ಮಿಷನ್ ತೊಗೊಂಬರ್ಬೇಕು, ಹಂಗಾಗಿದೆ ನನ್ನ ಪರಿಸ್ಥಿತಿ. ಪ್ಲೀಸ್ ಒಂದು 5 ನಿಮಿಷ ಮಗುನ ಆಟ ಆಡಿಸ್ಬಿಡ್ತೀನಿ. ಜೈ ಬ್ರೋ, ನನ್ನ ಪೇಷನ್ಸ್ ಚೆಕ್ ಮಾಡಬೇಡ, ಮಗು ಇಟ್ಬಿಟ್ಟು ಹೋಗ್ತಾ ಇರೋ. ಏಯ್ ಯಾಕೆ ಒಳ್ಳೆ ಈಟ್ರ ಮೇಲೆ ಕೂತಂಗೆ ಆಡ್ತಿದ್ಯಾ? ಇರೋ 5 ನಿಮಿಷ ಅಂತ ಹೇಳ್ತಿದ್ದೀನಿ ತಾನೆ. ಜೈ ಬ್ರೋ. ಜೈ ಏನು ಹೇಳಿದ್ದೆ ನಾನು ನಿಮಗೆ? ಏನು ಹೇಳಿದ್ದೆ? ಈ ಮನೆ ಕಡೆ ಯಾವತ್ತೂ ತಲೆ ಹಾಕ್ಬೇಡ ಅಂತ ಹೇಳಿದ್ದೆ ತಾನೆ? ಯಾವ ಮುಖ ಇಟ್ಕೊಂಡು ಬಂದಿದ್ಯಾ? ಅದು ಗೌತಮ್ ಅವ್ನು ನನ್ನನ್ನು ನೋಡೋಕೆ ಬಂದ, ಹಾಗೆ ಮಗುನ ನೋಡಬೇಕು ಅಂತ ಆಸೆ ಪಟ್ಟ, ಅದಕ್ಕೆ ಕರ್ಕೊಂಡು ಬಂದೆ. ಅಮ್ಮನ ನೋಡಬೇಕು ಅಂತ ಹೇಳಿದ್ರೆ ನೀನಿರೋ ಜಾಗಕ್ಕೆ ಅಮ್ಮನ ಕರ್ಸ್ಕೊ, ನಂದು ಯಾವ ಅಬ್ಜೆಕ್ಷನ್ ಇಲ್ಲ. ಆದರೆ ಈ ಮನೆಗೆ ನೀನು ಬರಬೇಡ ಅಷ್ಟೇ. ಇಡು ಮಗುನಲ್ಲಿ, ಮಗು ನೀಡು ಒಂದೇ. ಇವತ್ತೇ ಲಾಸ್ಟ್. ಔಟ್. ಐ ಸೆಡ್ ಔಟ್. ನೋಡಿದ್ಯಾ ಏನಾಯ್ತು ಅಂತ? ನೋಡಿದ್ಯಾ? ಹೀಗಾಗತ್ತೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಬಡ್ಕೊಂಡೆ ಬರಬೇಡ ಅಂತ. ನೀನೆಲ್ಲಿ ಕೇಳ್ತೀಯ ನನ್ನ ಮಾತನ್ನ? ಮಾಮ್ ಮಾತಾಡಬೇಡ, ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಥರ ನನ್ನನ್ನು ಕನ್ವಿನ್ಸ್ ಮಾಡಕ್ಕೆ ಬರಬೇಡ. ಇದೆಲ್ಲ ಬೇಕಾಗಿತ್ತ ನಿನಗೆ? ಅವಮಾನ ಮಾಡಿಸ್ಕೊಳ್ಳೋಕ್ಕೆ ನೀನು ಬಂದಿತ್ತಾ? ನೋಡಿದ್ಯಾ ಎಲ್ಲರೂ ಸೇರಿ ನಿನ್ನನ್ನು ಹೇಗೆ ಅವಮಾನ ಮಾಡಿದ್ರು ಅಂತ? ಅಟ್ಲೀಸ್ಟ್ ನೀನು ಅಲ್ಲೇ ಇದ್ದಿದ್ರೆ ಖುಷಿಯಾಗಿರ್ತಿದ್ದೆ. ಈಗ ನೋಡು ನಿನ್ನ ಮುಖ ಹೇಗೆ ಒಣಗೋಗಿದೆ ಅಂತ. ಮಾಮ್ ಸ್ವಲ್ಪ ನಾನು ಹೇಳೋದನ್ನು ಕೇಳಿಸ್ಕೊತೀಯಾ? ಏನು ಹೇಳ್ತೀಯ? ನೀನು ಹೇಳಿದ ಕೇಳಿ ಕೇಳಿನೇ ನಾನು ಹೀಗಾಗಿರೋದು. ಯಾಕೋ ನನ್ನ ಹೊಟ್ಟೆ ಉಳಿಸ್ತೀಯಾ? ಸ್ವಲ್ಪ ನನಗೂ ಮಾತಾಡಕ್ ಬಿಡು, ನಾನು ಏನು ಹೇಳ್ತಿದ್ದೀನಿ ಅಂತ ಕೇಳಿಸ್ಕೊ. ನಾನು ಅಪ್ಸೆಟ್ ಆಗಿರೋದು ಅದಕ್ಕಲ್ಲ, ಯಾರೋ ಏನೋ ಅಂದ್ರು ಅವಮಾನ ಮಾಡೋದು ಅಂತಲ್ಲ. ಮತ್ತೆ ಹೇಳೋದಕ್ಕೆ ಬಿಡು ಮಾಮ್. ಮತ್ತೆ ಸರಿ ಹೇಳು. ನನಗೆ ಬೇಜಾರಾಗಿರೋದು ಅವನು ಖುಷಿಯಾಗಿದ್ದಾನಲ್ಲ ಅಂತ. ಏನು ಹೇಳ್ತಾ ಇದೀಯಾ? ಅಣ್ಣ ಅನ್ನಿಸ್ಕೊಂಡವನು ಮಗುನ್ ಕಳ್ಕೊಂಡಿರೋ ದುಃಖದಲ್ಲಿರ್ತಾನೆ, ಬೇಜಾರಲ್ಲಿರ್ತಾನೆ, ಅಳ್ತಿರ್ತಾನೆ ಅಂತ ನಾನು ಅನ್ಕೊಂಡ್ರೆ ಅವನು ಆರಾಮಾಗಿದ್ದಾನಲ್ಲ ಮಾಮ್. ಮಗುನ ಕಳ್ಕೊಂಡಿರೋ ದುಃಖ ಅವನ ಮುಖದಲ್ಲಿ ಎಳ್ಳಷ್ಟು ಇಲ್ವಲ್ಲಮ್ಮ, ಚೂರಾದ್ರು. ಯಾಕೆ ಹೇಳ? ಇನ್ನೊಂದು ಮಗು ಇದೆಯಲ್ಲ, ಅದಕ್ಕೆ ಅವನಷ್ಟು ದರ್ಪ ತೋರಿಸ್ತಾ ಇರೋದು, ಅಷ್ಟು ಬೀಗ್ತಾ ಇರೋದು. ಒಂದು ಹೋದ್ರೆ ಇನ್ನೊಂದು ಅಂತ. ಆ ಜಂಬಾನ ಕರಗಿಸೋದು ಹೇಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಮಾಮ್. ಅವನಿಗೆ ಎನರ್ಜಿ ಸಪ್ಲೈ ಆಗ್ತಿರೋದು ಆ ಇನ್ನೊಂದು ಮಗುವಿಂದ ತಾನೆ. ಆ ಎನರ್ಜಿನ ಕಟ್ ಮಾಡಿಬಿಟ್ರೆ, ಐ ಮೀನ್ ಆ ಒಂದು ಮಗುನು ಇಲ್ಲ ಅನ್ನೋ ಥರ ಮಾಡಿಬಿಟ್ರೆ, ಕಂಪ್ಲೀಟ್ ಸೈಲೆಂಟ್, ಮಾತಿರಲ್ಲ, ಕತೆ ಇರಲ್ಲ, ಎಲ್ಲ ಒಂದು ಮೂಲೆಯಲ್ಲಿ ಕಣ್ಣೀರಾಗ್ತಾ ಕೂತಿರ್ತಾನೆ ಅಷ್ಟೇ. ಲಿಟ್ರಲಿ ಬದುಕಿದ್ದು ಸತ್ತವನಾಗಿರ್ತಾನೆ. ಆದಷ್ಟು ಬೇಗ ಅವನ್ನ ಪೊಸಿಷನ್ಗೆ ಕರ್ಕೊಂಬಂದು ಕೂರಿಸ್ತೀನಿ ಸದ್ಯದಲ್ಲ. ಆದಷ್ಟು ಬೇಗ ಒಂದೊಳ್ಳೆ ನ್ಯೂಸ್ ಕೊಡ್ತೀನಿ, ಕಾಯ್ತಾ. ಬಾಯ್. ಜೈ ಜೈ, ಇವನಿನ್ನೇನು ಎಡವಟ್ ಮಾಡ್ತಾನೋ. ಇವನೇನಾದರೂ ಮಾಡ್ತಾನೆ ಅಂತಂದರೆ ನನಗೆ ಭಯ ಶುರುವಾಗ್ಬಿಡುತ್ತೆ, ಎಲ್ಲಿ ನನ್ನ ಬುಡಕ್ಕೆ ಬಂದ್ಬಿಡತ್ತೆ ಅಂತ. ಮಲ್ಲಿ ಸ್ವಲ್ಪ ಒಳಗಡೆ ಬಾಮ್ಮ.
ಇಬ್ರು ಜೊತೆಗೆ ಇದ್ದೀರಾ? ಒಳ್ಳೇದಾಯ್ತು. ನೀವು ಸ್ವಲ್ಪ ಹೊತ್ತು ಮಗು ನೋಡ್ಕೊಳ್ಳಿ, ನಾನು ಮತ್ತು ಭೂಮಿಕಾ ಅವರು ಹೊರಗಡೆ ಹೋಗಿ ಬರ್ತೀವಿ. ಹೊರಗಡೆನಾ? ಇಷ್ಟೊತ್ತಲ್ಲ? ಯಾಕ್ರಿ ಹೋಗ್ಬಾರ್ದು? ಮುಖ ನೋಡಿ ಎಷ್ಟು ಡಲ್ ಆಗಿದೆ ಅಂತ. ಬನ್ನಿ ಹಾಗೆ ಒಂದು ಲಾಂಗ್ ಡ್ರೈವ್ ಹೊಟ್ಬಿಡೋಣ. ಐ ಲಾಂಗ್ ಡ್ರೈವಾ? ಸೂಪರು, ಹೋಗ್ಬಿಟ್ಟು ಬನ್ನಿ. ಏನ್ ಸೂಪರು? ಅಲ್ಲ ನೀವೇನ್ ಹೇಳ್ತಿದ್ದೀರಾ? ನೀವು ಏನು ಹೇಳ್ಬಿಡಿ, ಈಗ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ ಅಷ್ಟೇ. ಮಗು ನೋಡ್ಕೊಳಕ್ ಒಬ್ಬೊಬ್ರಲ್ಲ, ಇಬ್ಬಿಬ್ರಿದ್ದಾರೆ. ಹೂವಕರೆ ಬಾವ ಏನೋ ಪ್ಲಾನ್ ಮಾಡಿದ್ದಾರೆ, ಲಾಂಗ್ ಡ್ರೈವ್ ಅಂತೆ, ಸಂದಾಗಿರ್ತೈತೆ. ನೀವು ಹೋಗ್ಬಿಟ್ಟು ಬನ್ನಿ. ಇಲ್ಲ, ಮಗು ಎದ್ರೆ ನಿಮ್ಮಿಬ್ರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಏನೂ ಕಷ್ಟ ಆಗಲ್ಲ, ಇಬ್ರಿಬ್ರಿದ್ದೀವಿ, ನೋಡ್ಕೋತೀವಿ. ಏನೇ ತೊಂದರೆ ಆದರೂ ಫೋನ್ ಮಾಡ್ತೀವಿ, ಹೋಗಿ ಬನ್ನಿ. ನೋಡಿದ್ರ, ಅವರೇ ಭರವಸೆ ಕೊಡ್ತಾ ಇದ್ದಾರೆ. ಅದು ಅಲ್ಲದೆ ಈಗ ತಾನೇ ಹೊಟ್ಟೆ ತುಂಬ ಹಾಲು ಕೊಡ್ತಿದ್ದಾನೆ ನೋಡಿ, ಕುಂಭಕರ್ಣನ ಥರ ನಿದ್ದೆ ಮಾಡ್ತಾ ಇದ್ದಾನೆ. ಇನ್ನು 2.5 hours ಅವ್ನು ಖಂಡಿತ ಹೇಳಲ್ಲ. ಅಷ್ಟು ಟೈಮ್ ಸಾಕ್ರಿ, ಶಾರ್ಟ್ ಆಗಿ ಒಂದು ಲಾಂಗ್ ಡ್ರೈವ್ ಬಂದ್ಬಿಡೋಣ ಬನ್ನಿ. ಅರೆ ಅಣ್ಣ, ಪರವಾಗಿಲ್ವೇ? ಮಗು ಯಾವಾಗ ಮಲಗುತ್ತೆ, ಯಾವಾಗ ಎದ್ದೇಳುತ್ತೆ, ಎಲ್ಲ ಟೈಮ್ ಟೇಬಲ್ ಗೊತ್ತಾಗಿದೆ ಅಲ್ಲ ನಿಮಗೆ? ಹೂನಮ್ಮ, ತಿಳ್ಕೊಳ್ಳೇಬೇಕಲ್ಲ, ಪಾರ್ಟ್ನರ್ಸ್ ಇನ್ ಕ್ರೈಮ್, ನನಗೂ ಜವಾಬ್ದಾರಿ ಇದೆ. ಎಲ್ಲನೂ ಅವರೇ ನೋಡ್ಕೋತಾರೆ ಅಂತ ಅವ್ರ ಹತ್ರನೇ ಬಿಟ್ಬಿಡೋಕ್ಕಾಗತ್ತಾ? ಇಂಥ ಟೈಮಲ್ಲಿ ನಾನು ಒಂಥರ ತಾಯಿನೇ. ಅವಕಾಶ ಇದ್ದಿದ್ದರೆ ಪಾಪ ಇವ್ರಿಗೆ ಯಾಕೆ ಸುಮ್ಮನೆ ನೋವು ಕೊಡೋದು ಅಂತ ನಾನು ಒಂದು ಮಗುನ ಎತ್ಕೊಟ್ಬಿಡ್ತಾ ಇದ್ದೆ.